ಸೊ ಬಿಗ್ ಬಾಸ್ ಸೀಸನ್ 12ಕ್ಕೆ ಹೋಗೋ ಚಾನ್ಸಸ್ ಇದೆಯಾ ಸರ್? ನಮ್ಮ ಜಾತಕದಲ್ಲಿ ಶನಿ ಇರ್ಬೇಕಂತೆ, ಅಕ್ಕಪಕ್ಕದಲ್ಲಿ ಶಕುನಿ ಇರಬಾರ್ದಂತೆ. ಗೋಲ್ಡ್ ಸುರೇಶ್ ಅವ್ರ ಹತ್ರ ಗೋಲ್ಡ್ ಎಷ್ಟಿದೆ ಅಂತ ಎಕ್ಸಾಂಪಲ್ ಉದಾಹರಣೆ ಕೊಡ್ತೀನಿ ಮೇಡಮ್. ನಾವು ದುಡ್ಡನ್ನು ಎಫ್ ಡಿ ಬ್ಯಾಂಕಲ್ಲಿ ಇಟ್ಟರೆ 6%, 7%. ಅದೇ ನಾವು ಬ್ಯಾಂಕಿಂದ ಲೋನ್ ತೊಗೊಂಡ್ರೆ 12%. ಯಾಕೆ ಎಫ್ ಡಿ ಇಡ್ತಾರೆ? ಅದನ್ನೇ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಬ್ಯಾಂಕು ಹೇಗಾಗಿದೆ ಅಂತಂದರೆ ಜನಗಳನ್ನು ಮಂಗ ಮಾಡ್ತಾ ಇದ್ದಾರೆ. ನಾನು ತುಂಬ ಒಂಥರ ಹರಕೆ ಹೊತ್ತು ಪಡೆದಂಥ ಮಗಳು, ಓಕೆ, ಹೆಣ್ಣುಮಗಳೇ ಬೇಕು ಅಂತ. ಸರ್ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್. ಸೊ ಒಂದು ಬಿಗ್ ಬಾಸ್ ಮನೆಗೆ ಹೋಗೋ ಆಪರ್ಚುನಿಟಿ ಸಾಮಾನ್ಯ ಸಾಕಷ್ಟು ಜನರಿಗೆ ಸಿಗಲ್ಲ, ಎಲ್ರಿಗೂ ಕೂಡ ಒಂದು ದೊಡ್ಡ ಡ್ರೀಮ್ ಆಗಿರುತ್ತೆ. ಇನ್ನೊಂದು 75 ದಿನಗಳ ಕಾಲ ಇರೋದು ಅಂತಂದರೆ ಅದು ಈಸಿ ಮಾತಲ್ಲ. ಆ್ಯಂಡ್ ಗೋಲ್ಡ್ ಸುರೇಶ್ ಅವರು ಮನ್ಸು ಮಾಡಿದರೆ ಜೊತೆಗೆ ಫಿನಾಲೆ ತನಕನೂ ಬರುವಂಥ ಕಂಟೆಸ್ಟೆಂಟ್ ಅವರು. ಸೊ ಕಾರಣಾಂತರದಿಂದ ಆಚೆ ಬರ್ತಾರೆ. ಸೊ 75 ದಿನಗಳ ಕಾಲ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ ಸರ್, ಅದಕ್ಕೋಸ್ಕರ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಂದು 75 ದಿನ ಅನ್ನೋದಕ್ಕಿಂತ ಒಂದು ಹೊಸ ಫ್ಯಾಮಿಲಿ ಸಿಕ್ಕಿದೆ ನನಗೆ ಅಲ್ವಾ? ಆ ಒಂದು ಗುಡ್ ಫೀಲ್ ನನಗೆ ತುಂಬಾ ಇದೆ. ಮನಸ್ಸು ಮಾಡಿದ್ರೆ ಇರ್ಬೋದಾಗಿತ್ತು, ಕಪ್ಪು ನನ್ನ ಕೈಲೇ ಇರ್ತಿತ್ತು ಅಲ್ವಾ? ಎಲ್ರಿಗೂ ತುಂಬಾ ಆಸೆ ಅದೇ ಇದ್ದಿದ್ದು, ಗೋಲ್ಡ್ ಸುರೇಶ್ ಅವ್ರ ಕೈಲಿ ಕಪ್ ಇರ್ಬೇಕು ಅಂತ. ನಾನು ಹೊರಗಡೆ ಬಂದಾಗ ನನಗೆ ಮನಸ್ಸಿಗೆ ಎಷ್ಟು ಬೇಜಾರಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಅಷ್ಟು ನನ್ನ ಅಭಿಮಾನಿಗಳು, ನನ್ನ ಜನಕ್ಕೆ, ನನ್ನ ಪ್ರೀತಿಸುವಂಥವ್ರಿಗೆ ಆ ಬೇಜಾರಾಗಿದೆ. ಮುಂದಿನ ದಿನಗಳಲ್ಲಿ ಅದೆಲ್ಲವನ್ನು ನಾನು ಫುಲ್ಫಿಲ್ ಮಾಡ್ತೀನಿ ಅವ್ರಗಳಿಗೆ. ಯಾವುದೇ ಥರದ ಬೇಜಾರಾಗದೇ ಇರೋ ಥರ ಹೊರಗಡೆ ಬಂದ್ಮೇಲೆ ನಾನು ಏನು ಮಾಡಬೇಕು ಆ ಥರ ಕೆಲಸಗಳನ್ನ ಮಾಡಿಕೊಂಡು ಇನ್ನೂ ತುಂಬ ಅವಕಾಶಗಳಿದೆ. ಆ ಅವಕಾಶದಲ್ಲಿ ಮುಂದೆ ಹೋಗ್ತೀನಿ. ಅವ್ರಿಗೆಲ್ರಿಗೂ ಖುಷಿ ಆಗೋ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತೀನಿ. ಓಕೆ, ಸೊ ಬಿಗ್ ಬಾಸ್ ಸೀಸನ್ 12ಕ್ಕೆ ಹೋಗೋ ಚಾನ್ಸಸ್ ಇದೆಯಾ ಸರ್? ಮೇಡಮ್, ಅದು ಮುಂದಿನ ದಿನಗಳಲ್ಲಿ ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆದಾಗ ನೋಡೋಣ, ಗೊತ್ತಾಗುತ್ತೆ ಹೇಗೆ ಏನು ಅಂತ ಹೇಳಿ. ಯಾಕಂದ್ರೆ ಇವಾಗಿನ ಫಿನಾಲೆ ಆಗಿದೆ, ಈ ಫಿನಾಲೆ ಆಗಿ ಮತ್ತೆ ಸ್ವಲ್ಪ ಟೈಮ್ ತಗೊಂಡು ನಂತರದ ಆ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಅವಾಗ ಅವಕಾಶ ಬರ್ಬೇಕು ಸುರೇಶ್ ನೀವು ಅಂತ ಕರೆದಾಗ ನೋಡೋಣ ಮೇಡಮ್. ಓಕೆ ಸರ್, ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರೋದು ಏನಪ್ಪಾ ಅಂತಂದ್ರೆ, ಸೊ ಸುರೇಶ್ ಆಗಿದ್ದವರು ಗೋಲ್ಡ್ ಸುರೇಶ್ ಹೇಗಾದ್ರು ಅಂತ. ಸೊ ನಾವು ಬಿಗ್ ಬಾಸ್ಗೆ ಹೋದಾಗ ಎಲ್ಲರೂ ಕೂಡ ಆಲ್ಮೋಸ್ಟ್ ಗೂಗಲಲ್ಲಿ ಸರ್ಚ್ ಮಾಡಿರೋದೆ ಗೋಲ್ಡ್ ಸುರೇಶ್ ಅವ್ರದ್ದು ಹಿಸ್ಟ್ರಿ ಆಗಿರ್ಬೋದು, ಅವ್ರ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ಅವ್ರ ಮೂಲತಃ ಎಲ್ಲಿ ಅವರು ಅಂತ. ಸೊ ನಿಮ್ಮ ಒಂದು ಜರ್ನಿ ಬಗ್ಗೆ ಹೇಳೋದಾದ್ರೆ ಸರ್, ಬಿಗ್ ಬಾಸಿಂದ ನೀವು ಏನು ಕಲ್ತ್ರಿ, ಜೊತೆಗೆ ಗೋಲ್ಡ್ ಸುರೇಶ್ ಹೇಗಾದ್ರಿ? ಮೇಡಮ್, ಬಿಗ್ ಬಾಸಿಂದ ತುಂಬ ತಾಳ್ಮೆ ಕಲ್ತಿದ್ದೀನಿ. ಓಕೆ, ಹೇಗ್ ಮಾತಾಡ್ಬೇಕು, ಹೇಗಿರ್ಬೇಕು ಜೀವನದಲ್ಲಿ ಅನ್ನೋದನ್ನ ಬಿಗ್ ಬಾಸ್ ಮನೆಯಲ್ಲಿ ಕಲ್ತಿದ್ದೀನಿ. ಜನಗಳನ್ನ ನೋಡೋ ರೀತಿ ಬದಲು ಮಾಡ್ಕೊಂಡಿದ್ದೀನಿ. ಅವ್ರು ಹೇಳೋದನ್ನ ಮೊದಲು ಕೇಳಿ ಆಮೇಲೆ ಅದಕ್ಕೆ ಉತ್ತರ ಕೊಡ್ಬೇಕು ಅಂತ ಕಲ್ತಿದ್ದೀನಿ. ಮನುಷ್ಯನಿಗೆ ಜೀವನದಲ್ಲಿ ಬಹುಮುಖ್ಯವಾದದ್ದು ತಾಳ್ಮೆ ತುಂಬಾ ಬೇಕು. ಆ ತಾಳ್ಮೆನ ಬಿಗ್ ಬಾಸ್ ಮನೆ ಕಲಿಸ್ಕೊಟ್ಟಿದೆ. ಮತ್ತೆ ಒಂದು ಊಟದ ವ್ಯಾಲ್ಯೂ ಕೂಡ ಬಿಗ್ ಬಾಸ್ ಮನೇಲಿ ಕಲ್ತು ಬಂದಿದ್ದೀನಿ ನಾನು. ಸರ್, ಈಗ ನೀವು ಬಿಗ್ ಬಾಸ್ ಅಲ್ಲಿ ಇದ್ದಾಗಲೂ ಕೂಡ ಎಮರ್ಜೆನ್ಸಿ ಪರ್ಪಸ್ಸಿಗೆ ನೀವು ಆಚೆ ಬರ್ತೀರಾ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರೋದು ಅಂದರೆ ಸುರೇಶ್ ಅವ್ರದ್ದು ಬಿಸ್ನೆಸ್ ಅಲ್ಲಿ ಏನೋ ಸಮಸ್ಯೆ ಆಯಿತು, ಸೊ ಆ ಕಾರಣಕ್ಕೆ ಆಚೆ ಬಂದರು ಅಂತ. ಸೊ ಆ ಒಂದು ಸಿಚುವೇಶನ್ ಹೆಂಗಿತ್ತು ಸರ್? ನೀವು ಬಿಗ್ ಬಾಸ್ ಅಲ್ಲಿ ಇದ್ದಾಗ ಯೋಚನೆ ಮಾಡ್ತಿದ್ರಾ ಅಂದ್ರೆ ಬಿಸ್ನೆಸ್ ಏನಾಗಿರ್ಬೋದು, ಆ ಥರ ಏನಾದರೂ ಅದು ಸಮಸ್ಯೆ ಆಗಿತ್ತಾ ನಿಮಗೆ ಬಿಗ್ ಬಾಸ್ ಅಲ್ಲಿ? ನಾನು ಒಳಗಡೆ ಹೋಗ್ಬೇಕಾದ್ರೆ ನನಗೆ ಕ್ವಶನ್ ಮಾರ್ಕ್ ಇತ್ತು, ನಾನು ಒಳಗಡೆ ಹೋದ್ರೆ ಯಾರು ಬಿಸ್ನೆಸ್ ನೋಡ್ಕೋತಾರೆ ಅಂತ. ಅದ್ರ ಮಧ್ಯದಲ್ಲೂ ಕೂಡ ನನ್ನ ವೈಫ್ಗೆ, ನಮ್ಮ ಟೀಮ್ಗೆ ನಾನು ಬಿಸ್ನೆಸ್ನ ಕೊಟ್ಬಿಟ್ಟು ಹೋಗಿದ್ದೆ. ಯಾಕಂದ್ರೆ ಒಂದು ಮನೆಗೆ ಒಬ್ಬ ಹಿರಿಯರು ಹೇಗಿರ್ತಾರೋ, ಒಬ್ಬ ತಂದೆ ಹೇಗಿರ್ತಾನೋ ಹಾಗೆ ನನ್ನ ಕಂಪ್ನಿ ನಾನೇ ಅಲ್ಲ. ನನಗೆ ಗೊತ್ತು, ಪ್ರತಿಯೊಂದು ಗೊತ್ತು ನನಗೆ. ಇದ್ರ ತಳ ಬುಡ ಏನು ಎಲ್ಲ, ಹೇಗೆ ಎಲ್ಲಿ ಕೆಲಸ ನಡೀತಿದೆ, ಏನು ಮಾಡ್ತಿದೀವಿ, ಎಲ್ಲಿ ಹೇಗೆ ಹಾಕಬೇಕು, ಎಲ್ಲಿ ಹೇಗೆ ತೆಗಿಬೇಕು ಅಂತ ನನಗೆ ಮಾತ್ರ ಗೊತ್ತು. ನಾನು ಅದನ್ನ ಬೇರೆಯವ್ರ ಕೈಗೆ ಕೊಟ್ಟಾಗ ಅದನ್ನ ಅವ್ರು ಮ್ಯಾನೇಜ್ ಮಾಡಿ ತುಂಬಾ ಕಷ್ಟ ಆಗುತ್ತೆ. ಒಳಗಡೆ ಇದ್ದಾಗ ನಾವು ಕೊರಗ್ ತುಂಬಾ ಇತ್ತು, ಹೆಂಗಪ್ಪ ಬಿಸ್ನೆಸ್ ನೋಡ್ಕೋತಾರೆ ಇವರು, ಏನ್ ಮಾಡ್ತಾ ಇದಾರೆ ಅಂದ್ರೆ ನೀವು ಅಷ್ಟು ನಿಮ್ಮ ಡ್ರೀಮ್ ಅದು ಕಟ್ಟಿ ಬೆಳೆಸ್ದಿದ್ದು. ಸೊ ನೀವು ಲಾಸ್ಟ್ ನೀವು ಅಲ್ಲಿಂದ ಆಚೆ ಬರೋಕ್ಕಿಂತ 2 ವೀಕ್ಸ್ ನಾವು ಅಬ್ಸರ್ವ್ ಮಾಡಿದ್ವಿ, ತುಂಬಾ ಡೌನ್ ಆಗಿದ್ರಿ ನೀವು. ಒಂದು ನಿಮ್ದು ಕಾಲ್ ಇಂಜುರಿದ್ದು ಪ್ರಾಬ್ಲಮ್ ಇತ್ತು, ಆಮೇಲೆ ನಾವು ವ್ಯೂವರ್ಸ್ಗೂ ಗೊತ್ತಾಗ್ತಿತ್ತು ಸುರೇಶ್ ಅವ್ರ ಮೈಂಡಲ್ಲಿ ಏನೋ ಕೊರಗಿದೆ ಅಂತ. ಸೊ ಆಗ್ಲಿಂದಲೇ ನೀವು ಯೋಚನೆ ಮಾಡ್ತಿದ್ರೆ ಸರ್, ಅಂದ್ರೆ ನೀವು ರೆಡಿ ಆಗಿದ್ರ ಹೋಗ್ಬೇಕು ಅಂತ? ನಾವು ಹೋಗ್ಬೇಕಂತ ರೆಡಿ ಆಗಿರ್ಲಿಲ್ಲ. ನನಗೊಂದು ಇನ್ಫಾರ್ಮೇಶನ್, ಅಂದ್ರೆ ಯಾವ್ದು ಇನ್ಫಾರ್ಮೇಶನ್ ಬಿಗ್ ಬಾಸ್ ಮನೆಗೆ ಬರ್ತಿರಲ್ಲ, ಹೆಂಗಿದೆ ಬಿಸ್ನೆಸ್, ಏನ್ ನಡೀತಾ ಇದೆ, ಏನ್ ಆಗ್ತಾ ಇದೆ, ಯಾವುದೋ ಇನ್ಫಾರ್ಮೇಶನ್ ಬರ್ತಾ ಇಲ್ವಲ್ಲ ಅಂತ ಒಂದು ಇದರಲ್ಲಿ ಇರ್ತೀನಿ ನಾನು.
ಆ ಥರದೊಂದು ಸಿಚುವೇಶನ್ ಅಷ್ಟೇ. ಯಾಕಂದ್ರೆ ಇಲ್ಲಿಗೆ ನಾನು ಕೊಟ್ಟೋದಾಗ ಅವ್ರಿಗೆ ಹ್ಯಾಂಡಲ್ ಮಾಡಕ್ ಬರಲಿಲ್ಲ ಕರೆಕ್ಟಾಗಿ. ನಾನು ಹೇಳಿದೆ ಮೊದ್ಲು, ಅವಾಗಲೂ ಒಂದು ಮಾತು ಹೇಳಿದೆ, ನಮ್ಮ ಜಾತಕದಲ್ಲಿ ಶನಿ ಇರ್ಬೇಕಂತೆ, ಅಕ್ಕಪಕ್ಕದಲ್ಲಿ ಶಕುನಿ ಇರಬಾರ್ದಂತೆ. ಆ ಥರದನ್ನ ನಾನು ಇತ್ತು ನನ್ನ ಜೀವನದಲ್ಲಿ. ಸರ್, ನೀವು ಬಿಗ್ ಬಾಸ್ ಮನೆಗೆ ಹೋದಾಗ ಗೋಲ್ಡ್ ಸುರೇಶ್ ಆಗಿ ಹೋಗಿದ್ರಿ, ಬಟ್ ಆಚೆ ಬಂದಾಗ ಬಿಗ್ ಬಾಸ್ ಸೆಲೆಬ್ರಿಟಿ ಗೋಲ್ಡ್ ಸುರೇಶ್ ಆಗಿದ್ದೀರಾ. ಸೊ ಏನೇನು ಚೇಂಜಸ್ ಆಯಿತು ಸರ್ ನಿಮ್ಮ ಲೈಫಲ್ಲಿ ಬಂದಮೇಲೆ, ಆಚೆ ಬಂದಮೇಲೆ? ಮೇಡಮ್, ಪ್ರತಿ ವಾರ ಸುದೀಪ್ ಸರ್ ಹೇಳೋರು 1 ವಾರ 2 ವಾರ 3 ವಾರ ಕಳೀತಾ ಇದ್ದಂಗೆ ನಾನು ವೀಕೆಂಡಿಗೆ ಬಂದಾಗ ಗೋಲ್ಡ್ ಹಾಕ್ತಾ ಇದ್ದೆ ಜಾಸ್ತಿ. ಅವಾಗ ಹೇಳೋರು ನನ್ನನ್ನೇ ಇದು ಮಾಡ್ತಾ ಇದ್ದೆ. 1 ವಾರ ನಾನು ಹಾಕೊಳ್ಳೇಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡು ಹಾಗೆ ಸುಮ್ಮನೆ ಕೂತ್ಕೊಂಡಿದ್ದೆ. ಸುದೀಪ್ ಸರ್ ಬಂದು ವೀಕೆಂಡಲ್ಲಿ ಎಲ್ಲರೂ ಮಾತಾಡ್ಸ್ಕೊಂಡ್ಬಂದು ನನಗೆ ಹೇಳ್ತಾರೆ ಒಂದು ಮಾತು, ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರೆ ಸುರೇಶ್ ನೀವು. ನನಗೆ ಅನ್ಸುತ್ತೆ ಅವಾಗ ಬದಲಾವಣೆ, ಏನು ಹಾಕ್ತಿರ್ತೀವಿ, ಇಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದೇನೆ ನಾನು, ಥ್ಯಾಂಕ್ ಯು ಸರ್ ಅಂತ ಸುಮ್ಮನೆ ಹಾಕ್ತೀನಿ. ಮತ್ತೆ ಸೆಕೆಂಡ್ ವಾರ ಬರ್ತಾರೆ, ಮತ್ತೆ ಅವಾಗೇನು ಹಾಕಿರಲ್ಲ, ಬೇರೆ ಥರ ಒಂದು ಒಳ್ಳೆ ಕಾಸ್ಟ್ಯೂಮ್ ಹಾಕಿರ್ತೀನಿ. ಅದನ್ನ ನೋಡ್ಬಿಟ್ಟು ಹೇಳ್ತಾರೆ, ಏನ್ರಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಿ ನೀವು ಅಂತಾರೆ. ನನಗೆ ಅವಾಗ ಏನು ಅನ್ಸುತ್ತೆ ಅಂದರೆ, ಜೀವನದಲ್ಲಿ ನಾವು ಏನೋ ಒಂದು ಗೋಲ್ಡ್ ಹಾಕೋತೀವಿ, ಇನ್ನೊಂದೇನೋ ಮಾಡ್ತೀವಿ ಅಂದು ಅದೇ ಜೀವನ ಅಲ್ಲ ನಮ್ಮದು. 4 ಜನರ ಕಣ್ಣಿಗೆ ನಾವು ಚೆನ್ನಾಗಿ ಕಾಣಿಸ್ಬೇಕು, ನಾವು ಒಳ್ಳೆಯವ್ರು ಅಂತ ಅನ್ನಿಸ್ಕೋಬೇಕು. ಆವಾಗ ನಮ್ಮ ಜೀವನ ಸ್ವಾರ್ಥಕ ಆಗೋದು. ಅದನ್ನು ನಾನು ಸುದೀಪ್ ಸರಿಂದ ಕರೆಕ್ಟಾಗಿ ಡಿಸೈಡ್ ಮಾಡಿದೆ, ಸಿಂಪ್ಲಿಸಿಟಿಯಾಗಿ. ಸುದೀಪ್ ಸರ್ ಒಬ್ಬರ ಕಣ್ಣಿಗೆ ನಾನು ಎಷ್ಟು ಲಕ್ಷಣವಾಗಿ ಕಾಣಿಸ್ತೀನಿ, ಎಲ್ಲರ ಕಣ್ಣಿಗೆ ನಾನು ಅದೇ ಥರ ಲಕ್ಷಣವಾಗಿ ಕಾಣಿಸೋಣ. ಎಷ್ಟೊಂದು ಜನ ನನಗೆ ಮೆಸೇಜ್ ಮಾಡ್ತಾರೆ, ನೀವು ಗೋಲ್ಡ್ ಹಾಕಿದ್ರೆ ಚೆನ್ನಾಗಿ ಕಾಣಿಸಲ್ಲ, ಸಿಂಪ್ಲಿಸಿಟಿ ಆಗಿರೋದು ಬಹಳ ಚೆನ್ನಾಗಿ ಕಾಣಿಸ್ತಾರೆ, ನಮಗೆ ಬಹಳ ಇದನ್ನ ನೋಡಕ್ ನಮಗೆ ಬಹಳ ಇಷ್ಟ ಅಂತ ಹೇಳ್ತಾರೆ. ಹೀಗಿದ್ದೀನಿ ಮೇಡಮ್. ಮುಂದಿನ ದಿನಗಳಲ್ಲಿ ಇದೇ ತರ ಸಿಂಪಲ್ ಆಗಿ ಜೀವನ ಮಾಡೋಣ ಸಾಕು. ಅಂದ್ರೆ ಗೋಲ್ಡ್ ಪ್ರೀತಿ ಹೆಂಗ್ ಶುರು ಆಗಿದೆ ಸರ್ ನಿಮ್ಗೆ? ಚಿಕ್ಕನಿಂದ ಆಸೆ ಇತ್ತಾ ಅಥವಾ ಹೆಂಗೆ? ಮೇಡಮ್ ಇಲ್ಲ, ನಾನು 2017ರಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೆ. ಅಲ್ಲಿ ನನಗೆ ಅವಮಾನ ಆಗಿ ಹೊರಗಡೆ ಬರ್ತೀನಿ. ಒಂದು 15 ಲಕ್ಷ ದುಡ್ಡು ಕೊಡಲ್ಲ ಅವ್ರು ನನಗೆ. ಅವತ್ತು ನಾನು ಅವ್ರಿಗೆ ಹೇಳಿ ಬರ್ತೀನಿ, ಯಾಕಂದ್ರೆ ಆ ಓನರ್ಗಳು ಕೂಡ ದುಡ್ಡು ಜಾಸ್ತಿ ಗೋಲ್ಡ್ ಹಾಕ್ತಿರ್ತಾರೆ. ಅವತ್ತು ನಾನು ಹೇಳಿ ಬರ್ತೀನಿ, ಸರ್ ನೀವೇನು ಗೋಲ್ಡ್ ಹಾಕ್ತೀರಿ, ಇದಕ್ಕಿಂತ ಜಾಸ್ತಿ ಗೋಲ್ಡ್ ಹಾಕ್ತೀನಿ. ಅಂದ್ರೆ ಚಾಲೆಂಜಿಂಗ್ ಆಗಿ ಶುರು ಆಗಿದ್ದು. ನೀವೇನು ಕಾರ್ ಓಡಾಡಿದ್ರೆ ಅದಕ್ಕಿಂತ ಒಳ್ಳೆ ಕಾರೆಲ್ಲ ಓಡಾಡ್ತೀನಿ ಅಂತ ಹೇಳಿ ಬರ್ತೀನಿ ಹೊರಗಡೆ. ಅದೇ ತರ ಭಗವಂತ ಇಟ್ಟಿದ್ದಾನೆ. ಅದೇ ತರ ಜೀವನದಲ್ಲಿ ಹೇಳಿದ್ನಲ್ಲ, ಅವಮಾನ ಮಾಡಿದವರೇ ಸನ್ಮಾನ ಮಾಡ್ಬೇಕು ನಮ್ಗೆ ಅಂತ. ಕೊನೆಗೆ ಒಂದಿನ ಅವರೇ ನನ್ನನ್ನು ಕರೆದು ಮಾತಾಡ್ತಾರೆ, ಅವರೇ ನನಗೆ ಗೋಲ್ಡ್ ಅಂತ ಹೆಸರು ಕೊಡ್ತಾರೆ. ಅದೇ ಹೆಸರು ಇವತ್ತು ಉಳ್ಕೊಂಡಿದೆ. ಅಂದ್ರೆ ಗೋಲ್ಡ್ ಹೆಂಗ್ ಶುರು ಆಯ್ತು ಸರ್? ಈಗ ಫಾರ್ ಎಕ್ಸಾಂಪಲ್ ಒಮ್ಮೆಲೆ ಎಲ್ಲಾನು ಖರೀದಿ ಮಾಡಕ್ ಆಗಲ್ಲ. ಸೊ ಹೆಂಗೆ ಮೇಡಮ್? ನಾನು ಪ್ರಾರಂಭ ಮಾಡಿದ್ದು ಒಂದು 5 ಗ್ರಾಮಿಂದ ಪ್ರಾರಂಭ ಮಾಡಿದ್ದು. ಒಂದು ಚಿಕ್ಕದ ಒಂದು $1,000 ತಗೊಂಡು ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದೆ. ಇವತ್ತು ಅದು ಹಂಗೇ ಮುಂದುವರ್ಕೊಂಡು ಬರ್ತಾ ಇದೆ. ನಾನು ದುಡ್ದಿರೋ ದುಡ್ಡಲ್ಲಿ ಒಂದು 25% ದುಡ್ಡನ್ನ ನಾನು ಗೋಲ್ಡ್ಗೆ ಎತ್ತಿರ್ತೀನಿ. ಯಾಕಂದ್ರೆ ನಮ್ ಕಷ್ಟ ಕಾಲಕ್ಕೆ ಆಗುವಂತ ಗೋಲ್ಡ್ ಬರೀ ಮೈ ಮೇಲೆ ಹಾಕೊಂಡು ಮಾತ್ರ ತಿರ್ಗಾಡೋದಲ್ಲ, ಕಷ್ಟ ಕಾಲಕ್ಕೂ ಗೋಲ್ಡ್ ಆಗುತ್ತೆ. ಈ ಕ್ಷಣಕ್ಕೂ ನಮ್ಗೆ ದುಡ್ಡು ಬೇಕು ಅಂದ್ರೆ ಇರೋದನ್ನ ತಗೊಂಡೋಗಿ ಇಟ್ಬಿಟ್ಟು ತಗೊಂಡ್ಬರ್ಬೋದು. ಒಂದು ಪ್ರಾಪರ್ಟಿ ಇದೆ ಅಂದ್ರೆ ಅದ್ರ ಮೇಲೆ ನಾವು ದುಡ್ಡು ಲೋನ್ ತಗೋಬೇಕಂದ್ರೂ ಕೂಡ ನಮಗೆ ಕಮ್ಮಿ ಅಂದ್ರೆ 1 ತಿಂಗಳು ಟೈಮ್ ಆಗುತ್ತೆ. ಗೋಲ್ಡ್ ಮೇಲೆ ಆತರ ಅಲ್ಲ, ಇನ್ಸ್ಟೆಂಟ್ ಮನಿ, ATM ಇದ್ದಾಗೆ, ಎನಿ ಟೈಮ್ ಮನಿ, ಆಲ್ ಟೈಮ್ ಮನಿ, ಎನಿ ಟೈಮ್ ದುಡ್ಡು ಬರ್ತದೆ ಅದರಿಂದ. ಬರೀ ಅದನ್ನ ಇದು ಮಾಡೋದಷ್ಟೇ ಅಲ್ಲ. ಮತ್ತೆ ಗೋಲ್ಡ್ ಇವತ್ತಿನ ದಿನಮಾನದಲ್ಲಿ ಹೇಗಾಗಿದೆ, 7,000 8,000 ಈ ತರ ರೇಟ್ಗಳು ಹೋಗ್ತಾ ಇದೆ. ಇನ್ನೊಂದು 2-3 ವರ್ಷ ಕಳೆದ್ರೆ 10,000 ಗ್ರಾಮಿಗೂ ಆಗ್ಬಹುದು. ಆಶ್ಚರ್ಯ ಪಡ್ಬೇಕಾಗಿಲ್ಲ ಏನೋ ಕೂಡ. ನಾನು ಹೇಳೋದು ಎಲ್ರಿಗೂ ಒಂದೇ, ನೀವು ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಬಟ್ ಸುಮ್ಮನೆ ಏನೋ ಇರೋ ದುಡ್ಡನ್ನ ಇರೋದೇನೋ ಪ್ರಾಪರ್ಟಿ ಮೇಲೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಬೇಡ. ನೀವು ಸಂಪಾದನೆ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದೀರಾ, ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ರ ಬಿಸ್ನೆಸ್ ಮೇಲೆ, ಅಲ್ಲಿಂದ ಲಾಭ ಬರ್ತಾ ಇದೆಯಾ, ಆ ಲಾಭ ದುಡ್ಡನ್ನು ಒಂದು 25 ರೂಪಾಯಿ ನೀವು ತೆಗೆದಿಡಿ ಅದಕ್ಕೆ. ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ಅವಾಗ ನಿಮ್ಗೆ ಅದು ಡಬಲ್ ಆಗುತ್ತೆ, ನಿಮ್ ಕಷ್ಟಕಾಲಕ್ಕೂ ಆಗುತ್ತೆ. ಈ ತರ ನಾನು ಹೇಳ್ತೀನಿ. ಓಕೆ, ಸೊ ನೀವೆಲ್ಲೆಲ್ಲಿ ಸೇವಿಂಗ್ಸ್ ಮಾಡಿದ್ರೆ ಸರ್ ಗೋಲ್ಡ್ ಬಿಟ್ಟು? ಮೇಡಮ್ ಗೋಲ್ಡ್ ಬಿಟ್ಟು ಪ್ರಾಪರ್ಟಿನೂ ಮಾಡಿದ್ದೀನಿ. ನಾನು ಜಾಸ್ತಿ ಅಂದ್ರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಅದು ಬಿಟ್ರೆ ಬೇರೆ ಏನೇನಿಲ್ಲ, ಬಿಸ್ನೆಸ್ ಮೇಲೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ನನ್ನನ್ನು ನಂಬಿ ನನಗೆ ಇನ್ವೆಸ್ಟ್ಗಳು ಬರ್ತಾರೆ, ಸುರೇಶ್ ನಾವು ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ನಿಮ್ಮ ಹತ್ರ, ನಿಮ್ಮ ಬಿಸ್ನೆಸ್ ಮೇಲೆ ನಾವು ದುಡ್ಡು ಹಾಕ್ತೀವಿ, ನಮಗೆ ಬರೋದ್ರಲ್ಲಿ ನಮಗೂ ಪ್ರಾಫಿಟ್ ಕೊಡಿ ಅಂತಾರೆ. ಆ ಥರದ್ದು ನನ್ನ ಹತ್ರ ಸ್ನೇಹಿತರುಗಳಿದ್ದಾರೆ, ಜೊತೆಗೂ ಆಗ್ತಾ ಇದ್ದಾರೆ. ಬಟ್ ಪಾರ್ಟ್ನರ್ ಅಂತ ಯಾರು ಇಲ್ಲ. ನಂದು ಸಿಂಗಲ್ ಸೋಲೋ ಕಂಪ್ನಿ ಮೇಲೆ ನಂದು ಶೇರ್ಸ್ಗಳಿದೆ, ಶೇರ್ಗಳನ್ನ ತಗೋತಾರೆ. ಈ ಥರ ಒಂದು ನಡ್ಕೊಂಡು ಹೋಗ್ತಾ ಇದೆ ಬಿಸ್ನೆಸ್ಸು. ಯಾರ ಮೇಲೆ ಡಿಪೆಂಡ್ ಆದವನಲ್ಲ, ನನಗೆ ನಾನು ಡಿಪೆಂಡ್ ಆದವನು. ನನಗೆ ನಾನು ನಿಂತ್ಕೋಬೇಕು, ನನಗೆ ನಾನು ಮಾಡಬೇಕು ಅಂತಂದು ನಾನು ಈ ಥರ ಮಾಡ್ಕೊಂಡು ಹೋಗ್ತಾ ಇದ್ದೇನೆ ಬಿಸ್ನೆಸ್ನ. ಕೈ ಹಿಡಿದಿದೆ ಮೇಡಮ್ ಬಿಸ್ನೆಸ್, ಯಾವತ್ತೂ ಕೂಡ ನನಗೆ ಕೈ ಕೊಟ್ಟಿಲ್ಲ. ಇವಾಗ ಒಂದು 2-3 ಬಿಸ್ನೆಸ್ ಮಾಡ್ತಾ ಇದ್ದೀನಿ. ಮುಂದಿನ ಹೋಟೆಲ್ ಬಿಸ್ನೆಸ್ ಬರ್ತಾ ಇದ್ದೀನಿ. ಅದರದ್ದು ಪ್ರೋಸೆಸ್ ಅಲ್ಲಿ ಇದೆ ಕೆಲಸ. ಅತಿ ಶೀಘ್ರದಲ್ಲೇ ಇನ್ನೊಂದು 2-3 ತಿಂಗಳಲ್ಲಿ ಹೋಟ್ಲು ಸ್ಟಾರ್ಟ್ ಮಾಡ್ತೀನಿ. ಚೆನ್ನಾಗಿದೆ ಮೇಡಮ್.
ಓಕೆ ಸರ್, ಈಗ ಗೂಗಲಲ್ಲಿ ಸಿಕ್ಕಾಪಟ್ಟೆ ಒಂದು ಕ್ವಶನ್ ಓಡಾಡ್ತಿರೋದು, ಗೋಲ್ಡ್ ಸುರೇಶ್ ಅವ್ರ ಹತ್ರ ಗೋಲ್ಡ್ ಎಷ್ಟಿದೆ ಅಂತ. ಸೊ ಅವ್ರೇನಾದರೂ ಟ್ಯಾಕ್ಸ್ ಕಟ್ತಾ ಇದ್ದಾರಾ? ಆ್ಯಂಡ್ ಇನ್ನೊಂದು ಟಾಕ್ ಇತ್ತು, ನೀವು ಬಿಗ್ ಬಾಸಿಗೆ ಹೋದಾಗ, ಸೊ ಇದು ಇವ್ರದ್ದು ಕಂಪ್ಲೀಟ್ ಇವ್ರದೇ ಗೋಲ್ಡ್ ಅಲ್ಲ, ಸೊ ಇವರು ತಂದೆ ಮಾಡಿಟ್ಟಂಥ ಆಸ್ತಿ ಹಾಗೆ ಹಿಂಗೆ ಅಂತ ಸುದ್ದಿ ಕೂಡ ಇತ್ತು. ಅವ್ರಿಗೆ ಏನು ಹೇಳ್ತೀರಾ? ಸೊ ಈಗ ಎಷ್ಟಿದೆ ಸರ್ ಗೋಲ್ಡ್? ಮನೆ ಬಿಟ್ಟು ಓಡ್ ಬಂದವನು. ನಮ್ಮ ತಂದೆಗೆ ನಮ್ಮ ಮನೆ ಕಡೆಯಿಂದ ಯಾವುದೇ ಥರದ ಹೆಸರು ತಗೊಂಡು ಇನ್ನೊಂದು ಮಾಡ್ಬೇಕಂತ ನಾನು ಬಂದವನಲ್ಲ. ನನಗೆ ನಾನು ದುಡಿದು ನಾನು ನಿಂತ್ಕೋಬೇಕಂತ ಬಂದವನು. ನಮ್ಮ ತಂದೆ ರೈತಾಪಿ ಕುಟುಂಬದವ್ರು, ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಓಕೆ, ತುಂಬ ರಿಚ್ ಫ್ಯಾಮಿಲಿ ಏನಲ್ಲ, ತುಂಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬೆಳೆದಂಥ ರೀತಿ ನಮ್ಮದು. ಮೇಡಮ್ ಮಾತಾಡೋರು ಮಾತಾಡ್ತಾರೆ, ಕಮೆಂಟ್ ಮಾಡೋರು ಕಮೆಂಟ್ ಮಾಡ್ತಾರೆ. ನಾನು ಅದ್ರ ಬಗ್ಗೆ ಯಾವತ್ತೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಬಯಸ್ತೀನಿ. ನಾನು ಹೊರಗಡೆ ಬಂದಲ್ಲ ಸುಮಾರು ರೂಮರ್ಸ್ಗಳನ್ನ ಕೊಟ್ಟರು, ಅವ್ರಿಗೂ ಕೂಡ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಅಕ್ಕಪಕ್ಕ ಇದ್ದವರೇ ಮಾಡಿರ್ತಾರೆ, ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನಾನು ದುಡ್ದಿದ್ದೀನಿ, ನಾನು ಮಾಡಿದ್ದೀನಿ, ನಾನು ಏನು ಹಾಕೊತೀನಿ, ನಾನು ಏನು ಮಾಡ್ತೀನಿ, ಏನು ಓಡಾಡ್ತೀನಿ, ಪ್ರತಿಯೊಂದು ಕೂಡ ನನ್ನ ಬಿಸ್ನೆಸ್ಸಿಂದ ಸಂಪಾದನೆ ಮಾಡಿರೋದು. ಯಾವುದೂ ನಮ್ಮ ಪಿತ್ರಾರ್ಜಿತ ಆಸ್ತಿಯಿಂದ ನಾನೇನು ಮಾಡಿಲ್ಲ. ಪಿತ್ರಾರ್ಜಿತ ಆಸ್ತಿ ನನಗೇನು ಅಷ್ಟು ಹೇಳ್ಕೊಳ್ತಾರೆ, 100-200 ಎಕರೆ ನಮ್ಮ ಅಪ್ಪ ಅಂದಿರಲಿಲ್ಲ. ಇರೋದು ನಮ್ಮ ತಾತಂದು ಒಂದು ಸ್ವಲ್ಪ ಆಸ್ತಿ ಇರೋದು, ಅಷ್ಟು ಬಿಟ್ಟರೆ ನಾವು ದುಡಿದ ಮೇಲೆ ಸಂಪಾದನೆ ಮಾಡ್ಕೊಳ್ತಾ ಇರೋದು ಅಷ್ಟೇ. ಆ ಥರದಿಂದ ಬಂದವನು. ನಮ್ಮ ತಂದೆ ಕಡೆಯಿಂದ ಯಾವುದೇ ಥರದ ನಾನು ಲಾಭ ಇಟ್ಕೊಂಡು ಬಂದವನಲ್ಲ. ಓಕೆ, ಸೊ ಈಗ ಎಷ್ಟು ಗೋಲ್ಡ್ ಇದೆ ಸರ್? ಟ್ಯಾಕ್ಸ್ ಏನಾದರೂ? ಮೇಡಮ್, ನಾನು ಪ್ರತಿಯೊಂದನ್ನು ಇನ್ಕಮ್ ಟ್ಯಾಕ್ಸಲ್ಲಿ ಡಿಕ್ಲೇರ್ ಮಾಡಿದ್ದೀನಿ. ಓಕೆ, ತೊಗೊಂಡ್ರು ಕೂಡ ನಾನೆಲ್ಲ ಕಾರ್ಡ್ ಸ್ವೈಪ್ ಮಾಡಿ ಅಕೌಂಟ್ ಟ್ರಾನ್ಸ್ಫರ್ ಮಾಡಿನೇ ತೊಗೋತೀನಿ ಗೋಲ್ಡ್ನ. ಕ್ಯಾಶಲ್ಲಿ ಯಾವುದೋ ₹1 ಗೋಲ್ಡ್ ನಾನು ಕ್ಯಾಶಲ್ಲಿ ತೊಗೊಳಲ್ಲ. ನನ್ನ ಹತ್ರ ಕ್ಯಾಶ್ ಕೂಡ ಸಿಗೋಲ್ಲ. ಜಾಬಲ್ಲಿ ಒಂದು 2-3 ಸಾವಿರ ದುಡ್ಡು ಸಿಗ್ಬೋದು ಅಷ್ಟೇ ನಿಮಗೆ ಕ್ಯಾಶ್. ಅದು ಬಿಟ್ಟರೆ ಎಲ್ಲ ವೈಟ್ ಮನಿನೇ ನಮ್ಮದೆಲ್ಲ, ಪ್ಯೂರ್ ವೈಟ್, ಪ್ಯೂರ್ ಟ್ಯಾಕ್ಸ್ ಕಟ್ಟೆ ನಾವು ಬಿಸ್ನೆಸ್ ಮಾಡ್ತೀವಿ. ನಂದೇನು ಬೇರೆ ಬಿಸ್ನೆಸ್ ಇಲ್ಲ, ಇದೇ ಬಿಸ್ನೆಸ್ನೇ. ಯಾಕಂದರೆ ಬರೋ ದುಡ್ಡು ಕಂಪ್ನಿಯಿಂದನೇ ಬರುತ್ತೆ, ಅಲ್ಲಿ ಟ್ಯಾಕ್ಸ್ ಕಟ್ಟಾಗೆ ಬರುತ್ತೆ. GST ಕಟ್ಟಲೇಬೇಕು. GST ಏನು ಕಟ್ಟೋದು ಅದಕ್ಕೆ ಇನ್ಕಮ್ ಟ್ಯಾಕ್ಸು ಕಟ್ಟಲೇಬೇಕು. ಎಲ್ಲ ಕ್ಲಿಯರ್ ಓಪನ್ ಬುಕ್ ಇದ್ದಾಗ ನಾನು ಬಿಸ್ನೆಸ್ ಮಾಡೋದು, ಯಾವುದು ಕೂಡ ಕದ್ದು ಮುಚ್ಚಿ ಏನಿಲ್ಲ. ಓಕೆ, ಸೊ ಗೋಲ್ಡ್ ಎಷ್ಟಿದೆ ಅಂತ ಏನಾದರೂ ಲೆಕ್ಕ ಇದೆಯಾ ಸರ್? ಅವತ್ತು ನಾನು ಅಲ್ಲೇ, ಯಾಕಂದರೆ ಮೋಸ್ಟ್ ನಾನು ಈಗ ಬರ್ತಾನೆ ಗೂಗಲಲ್ಲಿ ಒಂದು ನಾರ್ಮಲ್ ಕ್ವಶನ್ ಅಂತ ಹುಡುಕಿದ್ರೆ ಗೋಲ್ಡ್ ಸುರೇಶ್ ಅವ್ರದ್ದು ಎಷ್ಟು ಚಿನ್ನ ಇದೆ ಅನ್ನೋದೇ ಕ್ವಶನ್ ಇರೋದು ಆಲ್ಮೋಸ್ಟ್ ಎಲ್ರದ್ದು. ಮೇಡಮ್, ನಾನು ಸುದೀಪ್ ಸರ್ ಸ್ಟೇಜ್ ಮೇಲೆ ಹೇಳಿದ್ದೀನಿ, ಇದೆ ಮೇಡಮ್, ಒಂದು 2-3 kg ಇದೆ. ಓಕೆ, 2-3 kg. ಸೊ ಅದಿನ್ನೂ ಜಾಸ್ತಿ ಮಾಡೋ ಐಡಿಯಾ ಇದೆಯಾ ಸರ್, ಅಥವಾ ಹಿಂಗೆ ಸಿಂಪಲ್ ಆಗಿದ್ರೆ ಸಾಕು ಅಂತ ಇದೆಯಾ? ಮೇಡಮ್, ನಾನು ಹೇಳಿದೆ ಕಷ್ಟ ಕಾಲಕ್ಕೆ ಚಿನ್ನ ಆಗುತ್ತೆ, ಮೈ ಮೇಲೆ ಚಿನ್ನ ಬೇಡ, ಚಿನ್ನದಂಗೆ ಮನಸ್ಸು ಇಟ್ಕೊಂಡಿದ್ದೀನಲ್ಲ ಸಾಕು. ಸುದೀಪ್ ಸರ್ ಹೇಳ್ತಾರೆ, ಚಿನ್ನ ಹಾಕೊಳ್ಳೋದಲ್ಲ, ಚಿನ್ನದಂತ ಮನಸ್ಸಿದ್ರೆ ಸಾಕು ಅಂತ ಹೇಳ್ತಾರೆ. ಚಿನ್ನದಂತ ಮನಸ್ಸು ನಂದಿದೆ ಅಂತ ನಾನು ನಂಬಿದ್ದೀನಿ, ಜನನು ನಂಬಿದ್ದಾರೆ. ನನ್ನ ಅಕ್ಕಪಕ್ಕದಲ್ಲಿರೋರು ಇವಾಗಿರೋರು ನಂಬ್ಕೊಂಡಿದಾರಲ್ಲ, ಸಾಕು, ಆ ಥರ ಇರ್ತೀನಿ. ಚಿನ್ನ ಮಾಡ್ತೀನಿ, ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಇಡ್ತೀನಿ, ಕಷ್ಟಕ್ಕೆ ಹಾಕ್ತೀನಿ. ವರ್ಲ್ಡ್ ಬುಕ್ ಆಫ್ ರೆಕಾರ್ಡಲ್ಲಿ ಹೆಸರು ಮಾಡ್ಬೇಕು ಅಂತ ಇದ್ದೀನಿ. ಓಕೆ, ಸೂಪರ್. ಅದನ್ನು ಮಾಡ್ತೀನಿ ಅತಿ ಶೀಘ್ರದಲ್ಲಿ. ಈ ವರ್ಷ 2025 ಅದು ಇದೆ ಆಸೆ ನಂದು, ಅದನ್ನು ಮಾಡ್ತೀನಿ. ಸರ್, ಈಗ ನೀವು ಬಿಸ್ನೆಸ್ ಜೊತೆಗೆ NGO ಕೂಡ ನಡೆಸ್ತೀರಾ ಅಂತ ನಾನು ಕೇಳ್ಪಟ್ಟೆ, ತುಂಬ ಜನರಿಗೆ ಹೆಲ್ಪ್ ಮಾಡ್ತೀರಾ ಅಂತ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್? ಮೇಡಮ್, ಸಂಪಾದನೆ ಮಾಡಿರೋ ದುಡ್ಡಲ್ಲಿ 5% ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಒಳ್ಳೊಳ್ಳೆ ಸ್ನೇಹಿತರುಗಳು ಸಾಥ್ ಕೊಡ್ತಾ ಇದ್ದಾರೆ. ನನಗಿರುವಂಥ ಸ್ನೇಹಿತರುಗಳು, ನನಗಿರುವಂಥ ಒಳ್ಳೆ ಆಫೀಸರ್ಗಳು, ಅವ್ರಿಗೆ ಬರೋವಂಥ ದುಡ್ಡದಲ್ಲಿ ನಾವಂತರೂ ಮಾಡೋಕ್ಕಾಗಲ್ಲಪ್ಪ, ನಿನ್ನ ಕಡೆಯಿಂದ ಮಾಡು, ಸಪೋರ್ಟ್ ಮಾಡ್ತೀವಿ ನಾವು ಅಂತ ಹೇಳ್ಬಿಟ್ಟು ಅವರು ನಾನು ಸಾಥ್ ಕೊಡ್ತಾ ಇದ್ದಾರೆ. ನಾನು ಒಬ್ಬನೇ ಮಾಡ್ತಾ ಇಲ್ಲ, ಎಲ್ಲರ ಜೊತೆಗೆ ಸೇರಿ ಅವರೆಲ್ಲ ಸಾಥ್ ಕೊಡ್ತಾರೆ, ಅದರಿಂದ ನಾನು ಮಾಡ್ತಾ ಇದ್ದೀನಿ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಯಾರಿಗೆ ಮನೆಗಳಿರಲ್ಲ, ಸೀಟ್ ಹಾಕೊಳಕ್ಕಾಗದೇ ಇರೋವಂಥ ಪರಿಸ್ಥಿತಿಗಳು ಯಾರು ಹಳ್ಳಿಗಳ ಕಡೆ ಇರುತ್ತೆ, ಅಂಥವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಕ್ಯಾನ್ಸರ್ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ಗೆ ಆಗ್ತಿರಲ್ಲ, ಅಂಥವ್ರಿಗೆ ಆ ಟ್ರೀಟ್ಮೆಂಟ್ ಕೊಡಿಸೋದಕ್ಕೆ ಏನು ವ್ಯವಸ್ಥೆ ಬೇಕು ಅದನ್ನು ಮಾಡ್ತೀವಿ. ಹಾರ್ಟ್ ಪೇಷಂಟ್ಗಳಿಗೆ ಏನು ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಅವ್ರಿಗೊಂದು ಆಪ್ರೇಷನ್ ಆಗಬೇಕು, ಗೌರ್ಮೆಂಟಿಂದ ಏನಾದ್ರು ಒಂದು ಸಹಾಯ ಆಗಬೇಕು, ಅದನ್ನು ನಮ್ಮ ಟೀಮ್ ಅವರೇ ಓಡಾಡಿಕೊಂಡು ಎಲ್ಲವನ್ನೂ ಮಾಡ್ತಾರೆ. ಈ ಥರದೊಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇದೀವಿ. ಆಮೇಲೆ ಯಾರು ಓದ್ತೀನಿ ಅಂತ ಆಸಕ್ತಿ ಇರ್ತಾರೆ, IAS, IPS, KS ಈ ಥರದನ್ನ ಎಕ್ಸಾಮನ್ನ ಕಟ್ಟಿ ಓದ್ತೀನಿ ಅಂತ ಆಸೆ ಇರ್ತಾರೆ, ಊರು ಬಿಟ್ಟು ಊರಿಗೆ ಬಂದಿರ್ತಾರೆ, ಅವ್ರಿಗೆ ಏನಾರು ಆಗಬೇಕು, ಅಂಥವ್ರಿಗೆ ಆ ಓದಿಸೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮೇಡಮ್. ಈ ಥರದೊಂದು ಪ್ರೋಸೆಸ್ಸಲ್ಲಿ ನಡೀತಾ ಇದೆ ಕೆಲಸ. ಮುಂದಿನ ದೊಡ್ಡ ಮಟ್ಟದಲ್ಲಿ ಅದನ್ನು ಮಾಡ್ಬೇಕಂತ ಇದ್ದೀವಿ. ಅದು ಒಂದು ಈ ಲೇಬರರ್ಸ್ಗಳು, ಅವ್ರ ಮನೆಗಳು ಇರಲ್ಲ ಅವ್ರಿಗೆ, ಅಂಥವ್ರಿಗೆ ಒಂದು ಗೌರ್ಮೆಂಟಲ್ಲೂ ಅದಕ್ಕೆ ಒಂದು ಸಹಾಯ ಸಿಗುತ್ತೆ. ಅದನ್ನು ತಗೊಂಡು ನಮ್ಮ ಕಡೆಯಿಂದನೂ ಏನಾಗುತ್ತೆ ನೋಡಿಕೊಂಡು ಒಂದೊಂದು ದೊಡ್ಡ ಒಂದು ಹೆಜ್ಜೆ ಇಡಬೇಕಂತ ಇದ್ದೀವಿ. ಅತಿ ಶೀಘ್ರದಲ್ಲೇ ಅದನ್ನು ಅನೌನ್ಸ್ಮೆಂಟ್ ಮಾಡ್ತೀನಿ ಮೇಡಮ್. ಓಕೆ ಸರ್, ಇನ್ನೊಂದು ಪ್ರಶ್ನೆ ಏನಂದರೆ, ಇದು ನನಗೂ ಇರೋದು ಒಂದು ಪ್ರಶ್ನೆ. ಆಲ್ಮೋಸ್ಟ್ ಹೆಣ್ಮಕ್ಳಿಗೀಗ ಗೋಲ್ಡ್ ಸುರೇಶ್ ಅವ್ರದ್ದು ಚಿನ್ನದ ಮೇಲೆ ಎಲ್ರಿಗೂ ಒಂದು ಆಸೆ ಇರುತ್ತೆ, ಓಕೆನಾ? ಆಮೇಲೆ ಮನೇಲಿ ಕೂತು
ತುಂಬ ಜನ ಅನ್ಕೊಂಡಿದ್ದು ಇದೆ, ಇವ್ರ ಥರ ನಾವು ಗೋಲ್ಡ್ನ ಹಾಕೋಬೇಕಲ್ವಾ ಆ್ಯಂಡ್ ಈ ಥರ ಸೇವಿಂಗ್ಸ್ ಮಾಡಬೇಕಲ್ಲ ಅಂತ. ಸೊ ಅಂಥವ್ರಿಗೆ ಏನು ಟಿಪ್ಸ್ ಕೊಡ್ತೀರಾ ಸರ್? ಹೆಣ್ಮಕ್ಳು, ನನಗಿಂತ ಜಾಸ್ತಿ ಹೆಣ್ಮಕ್ಳಿಗೆ ಆಸೆ ಜಾಸ್ತಿ ಗೋಲ್ಡ್. ಹೌದು. ಆ್ಯಂಡ್ ಈಗ ಬರೀ ಅದು ಅಲಂಕಾರಕ್ಕೆ ಮಾತ್ರ ಈಗ ಇಲ್ಲ, ಸೇವಿಂಗ್ಸ್ ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ ಥರ ಆಗೋಗ್ಬಿಟ್ಟಿದೆ. ನಾನು ಅವಾಗಲೇ ಹೇಳಿದೆ, ನೀವು ಸಂಪಾದನೆ ಮಾಡ್ತೀರಾ 100 ರೂಪಾಯಿ 25 ರೂಪಾಯಿ ಗೋಲ್ಡ್ಗೆ ಎತ್ತಿಡಿ, ತಿಂಗಳಿಗೆ 1 ಲಕ್ಷ ಸ್ಯಾಲ್ರಿ ಬರ್ತಾ ಇದೆಯಾ, 25,000 ಗೋಲ್ಡ್ಗೆ ಎತ್ತಿಡಿ, ತಿಂಗಳು ಬಿಡಿ, 1 ವರ್ಷ ಬಿಡಿ, ನೆಕ್ಸ್ಟ್ ಮಂತ್ ಮುಂದಿನ ವರ್ಷ ಎಷ್ಟು ದುಡ್ಡು ಆಗಿರ್ತದೋ ಆ ದುಡ್ಡನ್ನ ಗೋಲ್ಡ್ ಮೇಲೆ ಹಾಕಿ. ಹೆಣ್ಮಕ್ಳು ತಪ್ಪು ತಿಳ್ಕೊತಾರೆ. ನಾನು ಏನಾದ್ರು ಹೇಳಕ್ ಹೋದ್ರೆ, ನಮ್ಗೆ ಮನುಷ್ಯನಿಗೆ ಜೀವನದಲ್ಲಿ ಲಕ್ಷಾಂತರ ರೂಪಾಯಿ ನಾವು ಹೆಣ್ಮಕ್ಳು ಏನ್ ಮಾಡ್ತಾರೆ, ಮೇಕಪ್ಗೆ ಖರ್ಚು ಮಾಡ್ತಾರೆ, ಬಟ್ಟೆ ಖರ್ಚು ಮಾಡ್ತಾರೆ. ತಪ್ಪು ಅಂತ ನಾನು ಹೇಳಲ್ಲ, ಅದೇ ತರ ಅದನ್ನು ಮಾಡಿ ಅಲ್ಲ, ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ಗೊತ್ತಾಗತ್ತೆ ನಿಮ್ಗೆ ಅವಾಗ ಹೇಗಿದೆ ಗೋಲ್ಡ್ದು, ಎಷ್ಟು ಕಷ್ಟಕ್ಕಾಗತ್ತೆ ಗೋಲ್ಡ್ ಅಂತ. ಮೇಕಪ್ ನಮ್ ಕಷ್ಟಕ್ಕಾಗತ್ತಾ? ಇಲ್ಲ. ಬಟ್ಟೆ ನಮ್ ಕಷ್ಟಕ್ಕಾಗತ್ತಾ? ಖಂಡಿತ ಇಲ್ಲ. ಲಕ್ಷಾಂತರ ರೂಪಾಯಿ ಕೊಟ್ಟು ಬಟ್ಟೆ ತರ್ತೀವಿ, ಲಕ್ಷಾಂತರ ರೂಪಾಯಿ ಕೊಟ್ಟು ಚಪ್ಪಲಿ ತಗೊಂತೀವಿ, ಶೂ ತಗೊಂತೀವಿ, ಅದು ಒನ್ ಟೈಮ್ ಅಷ್ಟೇ ಚಂದ. ಅದು ಬೇಕು ಮೇಡಮ್ ಜೀವನದಲ್ಲಿ. ಮೇಡಮ್ ಇವತ್ತು ನಾನು ಕೋಟಿ ರೂಪಾಯಿ ಕಾರಲ್ಲಿ 100 ರೂಪಾಯಿ ಚಪ್ಪಲಿ ಹಾಕೊಂಡು ನಾನು ಯಾರು ಕೇಳಲ್ಲ ಮೇಡಮ್. ನಾನು ಅದು ಎಲ್ರಿಗೂ ನಾನು ಅದನ್ನ ಹೇಳ್ತೀನಿ, ಸಂಪಾದನೆ ಮಾಡಿದ್ರೆ ಒಳ್ಳೆ ರೀತಿಯಿಂದ ಖರ್ಚು ಮಾಡಿ, ಪೋಲ್ ದುಡ್ಡು ವೇಸ್ಟ್ ಮಾಡೋದು ಬೇಡ. ಇದು ನನ್ನ ಹೇಳುವಂತ ಮಾತು. ದುಡ್ಡನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಗೋಲ್ಡ್ ಮೇಲೆ ಹಾಕಿ. ನಾನೆಲ್ಲೋ ಒಂದು ಬ್ಯಾಂಕಲ್ಲಿ FD ಇಡ್ತೀನಿ. FD ಎಷ್ಟು ಕೊಡ್ತಾರೆ ನೀವು ಬ್ಯಾಂಕಲ್ಲಿ? ಎಕ್ಸಾಂಪಲ್ ಉದಾಹರಣೆ ಕೊಡ್ತೀನಿ ಮೇಡಮ್. ನಾವು ದುಡ್ಡನ್ನ FD ಬ್ಯಾಂಕಲ್ಲಿ ಇಟ್ಟರೆ 6%, 7%. ಅದೇ ನಾವು ಬ್ಯಾಂಕಿಂದ ಲೋನ್ ತಗೊಂಡ್ರೆ 12%. ಯಾಕೆ FD ಇಡ್ತೀರಾ? ಅದನ್ನೇ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಗುಡ್ ಇನ್ವೆಸ್ಟ್ಮೆಂಟ್. ಏನ್ ಕಳ್ಕೊಳ್ಳೋದಿದೆ? ನೀವು ಆ ಗೋಲ್ಡ್ ನ ತಗೊಂಡಾಗ ಬ್ಯಾಂಕಲ್ಲಿ ಫ್ಲೆಡ್ಜ್ ಮಾಡಿ ಅದ್ರ ಮೇಲೆ ಲೋನ್ ತಗೋತೀನಿ ಅಂದ್ರೆ ನಿಮಗೆ ಪರ್ ಗ್ರಾಮ್ಗೆ 4,500 5,000 ಕೊಡ್ತಾರೆ. ನೀವು ಸೇಲ್ ಮಾಡ್ತೀನಿ ಅಂದ್ರೆ ನೀವು ಇವತ್ತಿನ ರೇಟ್ ಏನಿರುತ್ತೆ ಅದೇ ರೇಟ್ ದುಡ್ಡು ಸಿಗ್ತದೆ. ನಿಮ್ಗೆ ಬ್ಯಾಂಕಲ್ಲಿ ಕೊಡ್ತಾರಾ? 1 ಕೋಟಿ ಬ್ಯಾಂಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಗೆ ಸಿಗೋದೇ 7%. ಅದೇ 1 ಕೋಟಿ ನೀವು ಬ್ಯಾಂಕಿಂದ ದುಡ್ಡು ಸಾಲ ತಗೊಳ್ಳಿ, 100% ನೀವು ಇಂಟ್ರೆಸ್ಟ್ ಕಟ್ಬೇಕು, ನಾವು ಕಟ್ಬೇಕು ಇಂಟ್ರೆಸ್ಟ್ ಅವ್ರಿಗೆ. ಬ್ಯಾಂಕು ಹೇಗಾಗಿದೆ ಅಂತಂದ್ರೆ ಜನಗಳನ್ನ ಮಂಗ ಮಾಡ್ತಾ ಇದಾರೆ. ಒಂದೊಂದು ಬ್ಯಾಂಕ್ಗಳಿದೆ ಮೇಡಮ್, ಮಂಗ ಮಾಡೋದೇ ಕೆಲಸ, ಅವ್ರ ಕೆಲಸ. ಬ್ಯಾಂಕ್ ಅವ್ರದ್ದು ಕೊಡ್ತಾರೆ, ಸಾಲ ಬೇಕಾ ತಗೊಳ್ಳಿ ಅಂತಾರೆ. ಅದೇ ಬರ್ತಾರೆ, ಸರ್ ಒಂದು ಇನ್ಶೂರೆನ್ಸ್ ಮಾಡಿ, ಒಂದು FD ಮಾಡಿ, ಇನ್ನೊಂದು ಮಾಡಿ, ಮತ್ತೊಂದು ಮಾಡಿ, ಒಂದು ಇನ್ವೆಸ್ಟ್ಮೆಂಟ್ ಪ್ಲಾನ್ ಇದೆ ಮಾಡಿ ಅಂತಾರೆ. ನಾವು ಮಾಡ್ತೀವಿ, ದಡ್ರೆ ಆಗ್ತೀವಿ ನಾವು ಮಾಡಿ. ಆಕ್ಚುಲಿ ಲಾಭ ತಗೊಳ್ಳೋದು ಅವರು. ಆಕ್ಚುಲಿ ನನಗೆ ಪರ್ಸನಲ್ ಆಗಿ ಅನುಭವ ಆಗಿರೋದು ನಾನು ಹೇಳ್ತಾ ಇದ್ದೀನಿ. ನಾನು ಅದೇ ತರ ಸೇವಿಂಗ್ ಪ್ಲಾನ್ ಅಂತ ಹೇಳ್ಬಿಟ್ಟು ಸುಮಾರು ಒಂದು 4-5 ಕಡೆ ಬ್ಯಾಂಕಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದೆ. 1-2 ವರ್ಷ ಕಟ್ಟಿದೆ. ನೆಕ್ಸ್ಟ್ ಇಯರ್ ನಮ್ಗೆ ಕಟ್ಟಕ್ಕಾಗಿಲ್ಲ. ನಾವು ಕಟ್ಟಿರೋ ದುಡ್ಡು ನಮ್ಗೆ ವಾಪಸ್ ಕೊಡಲ್ಲ ಮೇಡಮ್ ಅವರು. ಅದೇ ದುಡ್ಡನ್ನ ನಾನು ಗೋಲ್ಡ್ ಮೇಲೆ ಹಾಕಿದ್ರೆ ನನ್ನ ಮನೇಲಿ ಇರ್ತದಲ್ಲ ಅದು ದುಡ್ಡು, ಅದು ವ್ಯಾಲ್ಯೂ ಹಂಗೆ ವ್ಯಾಲ್ಯೂ ಉಳ್ಕೋತಾ ಇರ್ತದಲ್ಲ. ನನಗೆ ಇವೆಲ್ಲ ಅರ್ಥ ಮಾಡ್ಕೊಂಡು ನಾನು ತಿಳ್ಕೊಂಡದ್ದು, ನಾನು ಕಂಡುಕೊಂಡಿದ್ದ ಸತ್ಯ ಏನು ಅಂತಂದ್ರೆ, ಬೆಸ್ಟ್ ಇನ್ವೆಸ್ಟ್ಮೆಂಟ್ ಗೋಲ್ಡ್ ಬಿಟ್ರೆ ಜಾಗ, ಜಮೀನ್ ತಗೋತೀರಾ ತಗೊಳ್ಳಿ, ಒಳ್ಳೆ ರೇಟ್ ಆಗುತ್ತೆ. ಆಗಲ್ಲ ಅಂತಲ್ಲ, ನಿಮ್ಮ ಹತ್ರ ದುಡ್ಡು ಜಾಸ್ತಿ ಇದೆಯಾ, ಜಮೀನ್ ತಗೊಂಡ್ ಬಿಟ್ಬಿಡಿ. ಅಂಡ್ ಫ್ಯೂಚರ್ ಅದ್ರ ವ್ಯಾಲ್ಯೂ ನೋಡಿದ್ರೆ ಜಾಸ್ತಿ ಆಗುತ್ತೆ. ನಿಮಗೆ ಅಷ್ಟು ಇಲ್ವಾ, ನಿಮ್ಗೆ ಇನ್ಸ್ಟೆಂಟ್ ಆಗಿ ನೀವು ಮತ್ತೆ ಪ್ರಾಪರ್ಟಿ ತಗೊಂಡು ನಾನು ಒಂದು 6 ತಿಂಗಳು ವರ್ಷಕ್ಕೆ ಸೇಲ್ ಮಾಡ್ತೀನ, ಹಂಗೆ ಮಾಡಕ್ ಹೋಗ್ಬೇಡಿ. ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಗೆ ಲಾಭನೂ ಸಿಗುತ್ತೆ. 3 ತಿಂಗಳ ಹಿಂದೆ 6,800 ಇದ್ದಿದೆ ಗೋಲ್ಡು, 7,700 ರೂಪಾಯಿ, 7,600 ರೂಪಾಯಿ ಇವತ್ತು ಹೋಗ್ತಾ ಇದೆ. ಅದು ಇನ್ನೂ ಜಾಸ್ತಿ ಆಗುತ್ತೆ. ಹೇಳಿದ್ನಲ್ಲ, ಇನ್ನು 1 ವರ್ಷ 2 ವರ್ಷಕ್ಕೆ 10,000 ರೂಪಾಯಿ ಪರ್ ಗ್ರಾಮ್ ಆದ್ರೂ ಅಚ್ಚರಿ ಪಡ್ಬೇಕಾಗಿಲ್ಲ. 3-4 ವರ್ಷ ಕೋವಿಡ್ ಟೈಮಲ್ಲಿ 4,000, 4,500, 5,000 ರೂಪಾಯಿ ರೇಟ್ ಇತ್ತು. ಹೌದು. ಇವಾಗ ಹತ್ತತ್ರ ಡಬಲ್ ಆಗೋ ರೀತಿ ಬಂದಿದೆ ರೇಟ್ ಇವಾಗ. ಯಾಕೆ ಇದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ನೀವು? ಕರೆಕ್ಟ್ ಸರ್. ನೀವು ಕಷ್ಟ ಕಾಲಕ್ಕಾದ ಗೋಲ್ಡ್ ಇಟ್ಟಿದ್ದೀರಾ ಸರ್? ಕಷ್ಟ ಅಂತ ಬಂದ್ರೆ ಯಾರು ಮೇಡಮ್, ನಮ್ ಕಷ್ಟ ಬಿಟ್ಬಿಟ್ಟು ನಾನು ಹಾಕೊಂಡ ಮೈ ಮೇಲೆ ಓಡಾಡ್ತೀನಿ. ನಾನು ಯಾವತ್ತೂ ಕೂಡ ಮೈ ಮೇಲೆ ಅಷ್ಟು ಗೋಲ್ಡ್ ಹಾಕೊಂಡು ಓಡಾಡೋದವನು ಅಲ್ಲವೇ ಅಲ್ಲ. ಯಾವ್ದಾದ್ರು ಫಂಕ್ಷನ್ ಕಾರ್ಯಕ್ರಮ ಅಂತ ಬಂದ್ರೆ ಮಾತ್ರ ಹಾಕೊಂತೀನಿ, ಬಿಟ್ಟರೆ ಬೇರೆ ಯಾವುದೇ ಟೈಮ್ ನಾನು ಹಾಕೊಳ್ಳಲ್ಲ. ಕಷ್ಟಕ್ಕೆ ಯಾವತ್ತೂ ಆಗುತ್ತೆ ಅದು. ಹೆಣ್ಮಕ್ಳನ್ನ ಮದುವೆ ಮಾಡಿ ಮನೆಗೆ ಕಳಿಸ್ಬೇಕು, ಗಂಡನ ಮನೆಗೆ ಕಳಿಸ್ಬೇಕಾದ್ರೆ ಮನೆಯವ್ರ ಅಪ್ಪ ಅಮ್ಮ ಅಣ್ಣಂದ್ರೆ ಎಲ್ಲ ಸೇರಿ ಒಂದಿಷ್ಟು ಬಂಗಾರ ಅಂತ ಕಟ್ಕೊಡ್ತಾರೆ. ನನ್ನ ಮಗಳಿಗೆ ಬಳೆ ಮಾಡಿಸ್ಬೇಕು, ನೆಕ್ಲೆಸ್ ಮಾಡಬೇಕು, ಅವಳಿಗೆ ಕಿವಿ ಒಲೆ ಮಾಡಬೇಕು, ಅವಳಿಗೆ ಇನ್ನೊಂದೇನೋ ಮಾಡಬೇಕು ಅಂತ ಪಾಪ ಮಾಡ್ಕೊಡ್ತಾರಲ್ಲ. ಏನಕ್ಕೆ ಮಾಡ್ಕೊಡ್ತಾರೆ? ಗಂಡ ತೊಂದರೆಯಲ್ಲಿ ಏನಾದ್ರು ಇದ್ದಾಗ ಅವನ ಕಷ್ಟ ಕಾಲಕ್ಕೆ ಆಗಲಿ, ಅದಕ್ಕಾದ್ರೂ ಸಹಾಯ ಆಗತ್ತಲ್ಲ ಮಗಳಿಗೆ. ನಾವೇನು ಕೊಡಕ್ ಆಗಲ್ವಲ್ಲ ಅವಳಿಗೆ ಆ ಟೈಮಲ್ಲಿ. ಅವಳು ನಮ್ಮ ಹತ್ರ ಬಾಯ್ಬಿಟ್ಟು ಕೇಳೋದು ಇಲ್ವಲ್ಲ. ನಮ್ಮ ಹತ್ರ ಕೇಳಿಲ್ಲ ಅಂದ್ರೆ ಪರವಾಗಿಲ್ಲ, ಅವಳಿಗೆ ಇರೋದನ್ನ ಅವಳಿಗೆ ಆಗ್ಲಿ ಅನ್ನೋದು ಆಗಿನ ಕಾಲದಲ್ಲಿ ಹಿರಿಯರೇ ಮಾಡೋಗಿರೋದು ಅದು. ಅದನ್ನ ಎಷ್ಟೋ ಜನಕ್ಕೆ ಸತ್ಯನೇ ಗೊತ್ತಿಲ್ಲ. ಈ ತರ ಒಂದು ಗುಡ್ ಇನ್ವೆಸ್ಟ್ಮೆಂಟ್ ಗೋಲ್ಡ್. ಸೊ ನಿಮ್ಮ ಮಗಳಿಗೆ ಎಷ್ಟು ಸೇವಿಂಗ್ಸ್ ಮಾಡ್ತಿದ್ರೆ ಸರ್, ಹೆಂಗೆ? ಬಿಕಾಸ್ ಬಿಗ್ ಬಾಸ್ ಅಲ್ಲಿ ಇದ್ದಾಗಲೂ ನೀವು ಹೇಳ್ತಾ ಇದ್ರೆ ನಿಮಗೆ ಮಗಳೇ ಎಲ್ಲ ಅಂತ. ಸೊ ಮಗಳು ಬಂದ್ಮೇಲೆ ನಿಮ್ಮ ಲೈಫ್ ತುಂಬಾ ಚೇಂಜ್ ಆಗಿದೆ ಅಂತ ಅಂದಿದ್ರೆ, ಸೊ ಮಗಳು ಅಂದ್ರೆ ಹೆಂಗೆ ಪ್ರೀತಿ? ಪದಗಳೇ ಬರಲ್ಲ ಮಗಳ ಬಗ್ಗೆ ಮಾತಾಡಕ್ಕೆ. ನಾನು ತುಂಬಾ ಒಂಥರ ಹರಕೆ ಹೊತ್ತು ಪಡೆದಂತ ಮಗಳು. ಓಕೆ, ಹೆಣ್ಮಗಳೇ ಬೇಕು ಅಂತ.
ಗಂಡು ಮಕ್ಕಳಿಂದ ಹೆಣ್ಮಕ್ಳು ತಂದೆ ತಾಯಿ ಮೇಲೆ ಪ್ರೀತಿ ಜಾಸ್ತಿ. ಜಾಸ್ತಿ. ಗಂಡನ ಮನೆಗೆ ಹೋದ್ರು ಕೂಡ ಅವರು ಗಂಡ ಊಟ ಮಾಡ್ದಂತ ಕೇಳಲ್ಲ, ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಅಪ್ಪ ಊಟ ಮಾಡ್ದ, ಅಮ್ಮ ಊಟ ಮಾಡ್ದ ಅಂತ ಕೇಳ್ತಾರೆ. ಆ ಥರ ಒಂದು ಫೀಲಿಂಗ್ಸ್ ನಾನು ನೋಡಿ ಬೆಳೆದಂಥವನು. ಅದಕ್ಕೆ ನಾನು ಹೆಣ್ಮಗಳು ಬೇಕು ಅಂತ ಪಡೆದಿದ್ದೆ. ಎಷ್ಟೊಂದು ಜನ ನಾನು ಭೇಟಿಯಾದಾಗ, ಎಷ್ಟೊಂದು ಜನ ಆಶ್ರಮಗಳಿಗೆಲ್ಲ ಹೋದಾಗ ನೋಡ್ತೀನಲ್ಲ, ಕೋಟ್ಯಾಂತರ ರೂಪಾಯಿ ಆಸ್ತಿ ಮಾಡಿರ್ತಾರೆ ಪಾಪ ಅಪ್ಪ ಅಮ್ಮ. ಗಂಡು ಮಕ್ಕಳು ಅದನ್ನು ಕಿತ್ಕೊಂಡು ತಳ್ಳಿಬಿಡ್ತಾರೆ ರೋಡಿಗೆ, ಬಸ್ ಸ್ಟ್ಯಾಂಡ್ ಮೇಲೆ ಬಿಟ್ಬಿಡ್ತಾರೆ. ಕರೆಕ್ಟ್. ಬುದ್ಧಿ ಬಂದಮೇಲೆ ಅಷ್ಟೇ ಅಲ್ವಾ ಮೇಡಮ್? ಆ ಥರದ ಹಣೆ ಬರೋಕ್ಕೆ ಗಂಡು ಮಕ್ಳು ಯಾಕೆ ಬೇಕು ಮೇಡಮ್? ನಮಗೆ ಯಾಕೆ ಬೇಕು ಗಂಡು ಮಕ್ಕಳು? ಅದೇ ಹೆಣ್ಮಗಳು ನಮ್ಮ ಅಪ್ಪ ಏನು ಕೊಟ್ಟ ಅಂತ ನೋಡಲ್ಲ, ನಮ್ಮ ಅಪ್ಪ ತಿನ್ನ ಇಲ್ವೋ, ನಮ್ಮ ಅಪ್ಪ ಹುಷಾರಾಗಿದ್ದಾನೆ ಇಲ್ವೋ, ನಮ್ಮ ಅಮ್ಮ ಆರಾಮಾಗಿದ್ದಾಳೆ ಇಲ್ವೋ ಅಂತ ನೋಡ್ತಾರೆ. ಕರೆಕ್ಟ್. ಉದಾಹರಣೆ ನೀವು ಕೂಡ ಹೌದು ಹೌದು ನೀವು ಮಾಡ್ತೀರ ತಾನೆ? ಖಂಡಿತ. ಅಪ್ಪ ಊಟ ಮಾಡ್ದೆ ಇಲ್ವಾ, ಅಮ್ಮ ಊಟ ಮಾಡ್ದೆ ಇಲ್ವಾ, ಟೈಮ್ ಮಾಡು ಅಂತ ಹೇಳ್ತೀರಾ. ಅದೇ ಗಂಡ್ಮ ಆದ್ರೆ ಮಾಡ್ತಾನ? ಇಲ್ಲ. ತಿಂದ್ರೆ ತಿನ್ನು, ಬಿಟ್ರೆ ಬಿಡು, ಹೋಗು, ಈ ಥರ ಮಾತಾಡ್ತಾರೆ ಗಂಡು ಮಕ್ಕಳು. ಅಂಥ ಯುಗದಲ್ಲಿ ಹೆಣ್ಮಕ್ಳೇ ಬೆಟ್ರ್ ಅಲ್ವ? ಆಗಿಂದಿತ್ತು ಒಂದು ಗಾದೆ, ಹೆಣ್ಣೊಂದು ಕಲಿತಾರೆ ಶಾಲೆ ಒಂದು ತೆರೆದಂತೆ. ಇವಾಗೆಲ್ಲ ಹೆಣ್ಮಕ್ಳು ಎಜುಕೇಟೆಡ್ ಇದ್ದಾರೆ, ತುಂಬ ಚೆನ್ನಾಗಿ ಗೊತ್ತು ಅವ್ರಿಗೆ, ನೋಡ್ತಾರೆ, ಅವರು ಜಗತ್ತನ್ನ ನೋಡ್ತಾರೆ. ಗಂಡು ಮಕ್ಕಳು ಬುದ್ಧಿ ಹೆಣ್ಮಕ್ಳು ಹೇಳೋದಲ್ಲ, ಹೆಣ್ಮಕ್ಳೇ ಗಂಡು ಮಕ್ಳಿಗೆ ಬುದ್ಧಿ ಹೇಳ್ತಾ ಇದ್ರು ಇವಾಗ. ಆ ಥರದೊಂದು ದಿನದಲ್ಲಿ ಹೆಣ್ಮಗಳು ಲಕ್ಷ್ಮೀ ಸ್ವರೂಪ, ತುಂಬ ಖುಷಿ. ಓಕೆ. ಸೊ ಅವಳಿಗೋಸ್ಕರ ಸೇವಿಂಗ್ಸ್ ಮಾಡ್ತಿದ್ದೀರಾ? ಮಾಡಿದ್ದೀನಿ ಮೇಡಮ್, ಮಾಡ್ತಾ ಇದ್ದೀನಿ. ಅವಳೇ ನನ್ನ ಸರ್ವಸ್ವ ಅಂದಮೇಲೆ ಎಲ್ಲ ಅವಳಿಗೆಲ್ಲ ಇನ್ನೇನು. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಮಾತನಾಡಿದ್ರಿ. ಇನ್ನೊಂದು ನಂದು ಆಸೆ ಇದು ಪರ್ಸ್ನಲಿ. ಸೊ ಬಿಗ್ ಬಾಸಲ್ಲಿ ಇದ್ದಾಗ ಎಲ್ಲರೂ ಗೋಲ್ಡ್ ಸುರೇಶ್ ಅವ್ರ ಚೈನ್ ನೋಡ್ತಾ ಇದ್ರು, ನಮಗೂ ಒಂದು ಆಸೆ ಆಗ್ತಾಯಿತ್ತು. ಸೊ ಅದೇನಾದರೂ ಮುಟ್ಟಕ್ಕಾದ್ರೂ ಸಿಗುತ್ತಾ ಸರ್? ನೋಡಿ, ವಾ, ಎಷ್ಟೋ ಜನರು ಕನಸಿದೆ, ಇವತ್ತು ನಾನು ನೆರವೇರಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಸರ್. ಇದು ಆ್ಯಕ್ಚುಲಿ ನಾನು ಯಾವಾಗ ಗೋಲ್ಡ್ ಸುರೇಶ್ ಅವ್ರದ್ದು ಇಂಟರ್ವ್ಯೂ ಓಕೆ ಆಯಿತು ಅಂದಾಗ ನಂದು ಫಸ್ಟ್ ಇದ್ದಿದೆ ಇದು, ಅಟ್ಲೀಸ್ಟ್ ಟಚ್ ಮಾಡೋಕೆ ಬಿಡ್ಬೋದಾ ಗೋಲ್ಡ್ ಸುರೇಶ್ ಅವರು ಅಂತ. ಆ ಥರ ಏನಿಲ್ಲ ಮೇಡಮ್, ಅದರಲ್ಲಿ ಏನಿದೆ ಮೇಡಮ್? ಏನಿಲ್ಲ ಮೇಡಮ್. ಸತ್ತಾಗ ಇದನ್ನು ಕೂಡ ಇಟ್ಕೊಳ್ಳಲ್ಲ ಮೇಡಮ್. ಸತ್ತಾಗ ನನ್ನೇನೋ ಮಣ್ಣಲ್ಲೇ ಹೊತ್ತಾಕ್ತಾರೆ, ಮಣ್ಣಲ್ಲಿ ಅದನ್ನು ಹೊತ್ತಾಕೋದು, ಏನು ಬಂಗಾರದ ಪಟ್ಟಿಗೆಲ್ಲ ಹೊತ್ತಾಕ್ತಾರ? ಇಲ್ಲ ಅಲ್ವಾ? ಥ್ಯಾಂಕ್ ಯು ಸರ್, ಇದು ನಿಮ್ಮ ಹತ್ರ ಇದ್ರೇ ಚಂದ. ಥ್ಯಾಂಕ್ ಯು ಸರ್ ಕಡೆಯಿಂದ ಥ್ಯಾಂಕ್ ಯು ಸೊ ಮಚ್ ಸರ್. ಇದೆಲ್ಲ ಏನು ಮೇಡಮ್? ಇರಲಿ ಸರ್, ಪರವಾಗಿಲ್ಲ ಸರ್. ನಮಗೆ ನೋಡಿ, ನಮ್ದು ಇಂಟರ್ವ್ಯೂ ಮಾಡೋದಲ್ಲದೆ ನಮಗೆ ಗಿಫ್ಟ್ಗಳನ್ನ ಕೊಡ್ತಾರೆ ಮೇಡಮ್ ಅವರು. ಬಿಕಾಸ್ ನಾವು ಯಾರನ್ನು ಇಂಟರ್ವ್ಯೂ ಮಾಡ್ತಿರೋದು, ಸೆಲೆಬ್ರಿಟಿ ಗೋಲ್ಡ್ ಸುರೇಶ್ ಅವರು, ಹಿಂಗೆ ಬರೋಕ್ಕಾಗತ್ತಾ ಹೇಳಿ ಮೇಡಮ್? ಆ ಸೆಲೆಬ್ರಿಟಿ ಅನ್ನೋದು ಪಟ್ಟ ನನಗೆ ಜನ ಕೊಟ್ಟಿರೋದು. ಆ ಒಂದು ಪಟ್ಟಕ್ಕೆ ಯಾವತ್ತೂ ಕೂಡ ನಾನು ಅವಾರಿಯಾಗಿರ್ತೀನಿ. ಅದನ್ನು ಉಳಿಸ್ಕೊಂಡು ಹೋಗಿ ನಾನು ಯಾವತ್ತೂ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ನೀವೇನು ಅಂದ್ಕೊಂಡಿದ್ದೀರಾ, ನೀವೇನು ಗೋಲ್ಡ್ ಸುರೇಶಿಂದ ಅಪೇಕ್ಷೆ ಪಡ್ತಾ ಇದ್ದೀರಾ, ಅದೆಲ್ಲವನ್ನೂ ಸಿಗುತ್ತೆ ನಿಮಗೆ, ಎಲ್ಲವನ್ನೂ ಫುಲ್ಫಿಲ್ ಮಾಡ್ತೀನಿ. ಯಾರಿಗೂ ಕೂಡ ನಿರಾಶೆ ಮಾಡಲ್ಲ. ಖುಷಿಯಾಗಿರ್ತೀನಿ, ನೀವು ಖುಷಿಯಾಗಿರಿ, ಎಲ್ಲರೂ ಖುಷಿಯಾಗಿರೋಣ. ಸಂಕ್ರಾಂತಿ ಹಬ್ಬ ಸ್ಪೆಷಲ್, ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣ. ಓಕೆ, ಸೂಪರ್ ಸರ್. ಥ್ಯಾಂಕ್ ಯು ಮೇಡಮ್.